ಶಿವಮೊಗ್ಗದ ಸೋಗಾನೆ ಕೇಂದ್ರ ಕಾರಾಗೃಹದ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಗೋಡೆ ಮೇಲಿಂದ ಅಕ್ರಮವಾಗಿ ಎಸೆದಿದ್ದ ಕಪ್ಪು ಟೇಪ್ ಸುತ್ತಿದ್ದ ವಸ್ತುಗಳನ್ನು ಪಡೆಯಲು ಯತ್ನಿಸಿದ್ದ ಇಬ್ಬರು ವಿಚಾರಣಾಧೀನ ಕೈದಿಗಳಾದ ಮೊಹಮ್ಮದ್ ಕಲಂದರ್ ಮತ್ತು ಅಬ್ದುಲ್ ಆಸಿಫ್ ಅನ್ನೋರನ್ನ ಜೈಲಿನ ಸಿಬ್ಬಂದಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಮೊಹಮ್ಮದ್ ಕಲಂದರ್ನಿಂದ ಒಂದು ಸ್ಮಾರ್ಟ್ಫೋನ್, ಸಿಮ್ ಕಾರ್ಡ್, 2 ಸಿಗರೇಟ್ ಪ್ಯಾಕೆಟ್ ಹಾಗೂ 170 ಗ್ರಾಂ ಗಾಂಜಾ ಜಪ್ತಿ ಮಾಡಲಾಗಿದೆ. ಅಬ್ದುಲ್ ಆಸಿಫ್ನಿಂದ 230 ಗ್ರಾಂ ಗಾಂಜಾ ಹಾಗೂ ಲೈಟರ್ ವಶಪಡಿಸಿಕೊಳ್ಳಲಾಗಿದೆ. ಇಬ್ಬರ ವಿರುದ್ಧ ತುಂಗಾನಗರ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ಹೊಸಕೋಟೆಯ ಟನಲ್ನ ಮೇಲಿರೋ ವೈಕುಂಠ ಗುಡ್ಡಕ್ಕೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ. ಇದೇ ಗುಡ್ಡದಲ್ಲಿ ರೈಲ್ವೆ ಟ್ರ್ಯಾಕ್ ಹಾದು ಹೋಗಿದೆ. ಹೊಸಪೇಟೆ, ಕೊಟ್ಟೂರು, ಹರಿಹರ ಮಾರ್ಗದಲ್ಲಿ ರೈಲುಗಳು ಸಂಚಾರ ಮಾಡ್ತವೆ. ಒಂದು ವೇಳೆ ಬೆಂಕಿ ಹತ್ತಿದ ಸಮಯದಲ್ಲಿ ರೈಲು ಬಂದಿದ್ರೆ ಅನಾಹುತವಾಗ್ತಾ ಇತ್ತು. ಇಂತಹ ಅನಾಹುತ ಆಗೋಕ್ಕೂ ಮುನ್ನವೇ ರೈತರು ಬೆಂಕಿ ನಂದಿಸಿದ್ರು. ಆದ್ರಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಧಾರವಾಡದ ಹೊರವಲಯದಲ್ಲಿ ಅಕ್ರಮ ಗೋವುಗಳ ಸಾಗಾಟದ ಮೇಲೆ ಹಿಂದೂ ಕಾರ್ಯಕರ್ತರು ದಾಳಿ ನಡೆಸಿದ್ರು. ದಾಳಿ ವೇಳೆ 40ಕ್ಕೂ ಅಧಿಕ ಗೋವುಗಳ ರಕ್ಷಣೆ ಮಾಡಲಾಗಿದೆ. ಆದರೆ ಬಜರಂಗದಳ ಕಾರ್ಯಕರ್ತ ಸಿದ್ದು ಹಿರೇಮಠಗೆ ಗೋಕಳ್ಳರು ಕೊಲೆ ಬೆದರಿಕೆ ಹಾಕಿದ್ದಾರೆ. ವಾಹನ ಬಿಡದಿದ್ರೆ ಅಲ್ಲಿಯೇ ಬಂದು ಕೊಲ್ತೇನೆಂದು ಆವಾಜ್ ಹಾಕಿದ್ದಾನೆ. ಕಾಂಗ್ರೆಸ್ ಎಂಎಲ್ಎಗಳ ಪರಿಚಯ ಬಿದ್ದು ನಿನ್ನನ್ನ ಬಿಡೋದಿಲ್ಲ ಅಂತ ಗೋಕಳ್ಳ ಆವಾಜ್ ಹಾಕಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.